ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಟೀಚರ್ ನಂತರ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಅಂಗನವಾಡಿ ಟೀಚರ್ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ, ಯಾವತ್ತು ಕೊನೆಯ ದಿನಾಂಕ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು, ಅದೇ ರೀತಿ ವಿದ್ಯಾರ್ಹತೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ತಪ್ಪದೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ. ಮೊದಲಿಗೆ ಈ ಒಂದು ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಿದ್ಯಾರ್ಹತೆ ಏನನ್ನು ಹೊಂದಿರಬೇಕಪ್ಪ ಅಂತಂದರೆ, ಹೆಲ್ಪರ್ ಹುದ್ದೆಗಾದರೆ SLC ಪಾಸ್ ಆಗಿರಬೇಕು, ಅಂಗನವಾಡಿ ಟೀಚರ್ ಹುದ್ದೆಗಾದರೆ PUC ಪಾಸ್ ಆಗಿರಬೇಕಾಗಿರುತ್ತೆ. ಅದೇ ರೀತಿಯಾಗಿ ಅವರ ವಯಸ್ಸು ಬಂದುಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ 18ರಿಂದ ಹಿಡಿದು 35 ವರ್ಷ ಒಳಗಡೆ ಇದ್ದಂಥವರು ಈ ಒಂದು ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತ ಅಂದರೆ, SLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ಅಂಗನವಾಡಿ ಹೆಲ್ಪರ್ ಆದರೆ SLC ಆಗಿರಬೇಕು, ಟೀಚರ್ ಹುದ್ದೆಗೆ ಆದರೆ PUC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ವಿಧವೆಯರಾಗಿದ್ದಲ್ಲಿ ವಿಧವೆ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದಿದ್ದರೆ ನಿಮಗೆ ಸ್ವಲ್ಪ ರಿಸರ್ವೇಷನ್ ಇರುತ್ತೆ. ಅದೇ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಯಾಗಿದ್ದಲ್ಲಿ ಉಪ ವಿಭಾಗಾಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದು ಇದ್ದಂಥವರು ಆ ಒಂದು ಪ್ರಮಾಣ ಪತ್ರವನ್ನು ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ವಿಚ್ಛೇದಿತರಾಗಿದ್ದಲ್ಲಿ ವಿಚ್ಛೇದಿತ ಪ್ರಮಾಣ ಪತ್ರ ಬೇಕಾಗುತ್ತೆ. ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ಅದರ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ವಿಕಲಚೇತನರಾಗಿದ್ದಲ್ಲಿ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಫೋಟೋ ಸಹಿ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಯಾವ ಜಿಲ್ಲೆಗೆ ಈ ಒಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಹುದ್ದೆಗೆ ಕರೆದಿದ್ದಾರಪ್ಪ ಅಂತ ಅಂದರೆ, ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ 27 ಟೀಚರ್ ಹುದ್ದೆಗಳು, 66 ಹೆಲ್ಪರ್ ಹುದ್ದೆಗಳು. ನಂತರ ಗಿಲ್ಲಸ್ಗೂರಿನಲ್ಲಿ 13 ಟೀಚರ್ ಹುದ್ದೆಗಳು, 29 ಹೆಲ್ಪರ್ ಹುದ್ದೆಗಳು. ಲಿಂಗಸಗೂರಲ್ಲಿ 17 ಟೀಚರ್ ಹುದ್ದೆಗಳು, 51 ಹೆಲ್ಪರ್ ಹುದ್ದೆಗಳು. ಮಾನ್ವಿ ತಾಲೂಕಲ್ಲಿ 6 ಟೀಚರ್ ಹುದ್ದೆಗಳು, 54 ಹೆಲ್ಪರ್ ಹುದ್ದೆಗಳು. ರಾಯಚೂರು ಜಿಲ್ಲೆಯಲ್ಲಿ 1 ಟೀಚರ್ ಹುದ್ದೆ, 17 ಹೆಲ್ಪರ್ ಹುದ್ದೆಗಳು. ಸಿಂಗನೂರಲ್ಲಿ 1 ಟೀಚರ್ ಹುದ್ದೆ, 7 ಹೆಲ್ಪರ್ ಹುದ್ದೆಗಳು. ಶಿರವಾರದಲ್ಲಿ 4 ಟೀಚರ್ ಹುದ್ದೆಗಳು, 18 ಹೆಲ್ಪರ್ ಹುದ್ದೆಗಳು. ಇನ್ನು ಅರ್ಜಿ ಸಲ್ಲಿಸಲು ಈ ಒಂದು ಜಿಲ್ಲೆಯವರಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 7/1/2026 ಆಗಿರುತ್ತೆ. ಅಷ್ಟರೊಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ 3 ಟೀಚರ್ ಹುದ್ದೆಗಳು, 62 ಹೆಲ್ಪರ್ ಹುದ್ದೆಗಳು. ಭದ್ರಾವತಿಯಲ್ಲಿ 19 ಟೀಚರ್ ಹುದ್ದೆಗಳು, 59 ಹೆಲ್ಪರ್ ಹುದ್ದೆಗಳು. ಹೊಸನಗರದಲ್ಲಿ 6 ಟೀಚರ್ ಹುದ್ದೆಗಳು, 145 ಹೆಲ್ಪರ್ ಹುದ್ದೆಗಳು. ಶಿಕಾರಪುರದಲ್ಲಿ 1 ಟೀಚರ್ ಹುದ್ದೆ, 23 ಹೆಲ್ಪರ್ ಹುದ್ದೆಗಳು. ಶಿವಮೊಗ್ಗ ತಾಲೂಕಲ್ಲಿ 16 ಟೀಚರ್ ಹುದ್ದೆಗಳು, 93 ಹೆಲ್ಪರ್ ಹುದ್ದೆಗಳು. ಸುರಬಾದಲ್ಲಿ 5 ಟೀಚರ್ ಹುದ್ದೆಗಳು, 49 ಹೆಲ್ಪರ್ ಹುದ್ದೆಗಳು. ತೀರ್ಥಹಳ್ಳಿಯಲ್ಲಿ 11 ಟೀಚರ್ ಹುದ್ದೆಗಳು, 69 ಹೆಲ್ಪರ್ ಹುದ್ದೆಗಳು. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾದಲ್ಲಿ 2 ಟೀಚರ್ ಹುದ್ದೆಗಳು, 24 ಹೆಲ್ಪರ್ ಹುದ್ದೆಗಳು. ಹಲಿಯೂರಲ್ಲಿ 11 ಟೀಚರ್ ಹುದ್ದೆಗಳು, 18 ಹೆಲ್ಪರ್ ಹುದ್ದೆಗಳು. ಹೊನ್ನಾವರ ತಾಲೂಕಲ್ಲಿ 1 ಟೀಚರ್ ಹುದ್ದೆ, 12 ಹೆಲ್ಪರ್ ಹುದ್ದೆಗಳು. ಶಿರಸಿಯಲ್ಲಿ 2 ಟೀಚರ್ ಹುದ್ದೆಗಳು, 39 ಹೆಲ್ಪರ್ ಹುದ್ದೆಗಳು. ಯಲ್ಲಾಪುರದಲ್ಲಿ 3 ಟೀಚರ್ ಹುದ್ದೆಗಳು, 25 ಹೆಲ್ಪರ್ ಹುದ್ದೆಗಳು. ಭಟ್ಕಳದಲ್ಲಿ 1 ಟೀಚರ್ ಹುದ್ದೆ, 16 ಹೆಲ್ಪರ್ ಹುದ್ದೆಗಳು. ಅದೇ ರೀತಿಯಾಗಿ ಜೊಯ್ಡಾದಲ್ಲಿ 5 ಟೀಚರ್ ಹುದ್ದೆಗಳು, 16 ಹೆಲ್ಪರ್ ಹುದ್ದೆಗಳು. ಕಾರವಾರದಲ್ಲಿ 8 ಹೆಲ್ಪರ್ ಹುದ್ದೆಗಳು. ಕುಮಟಾದಲ್ಲಿ 9 ಹೆಲ್ಪರ್ ಹುದ್ದೆಗಳು. ಮುಂಡಗಾಡಲ್ಲಿ 2 ಟೀಚರ್ ಹುದ್ದೆಗಳು, 16 ಹೆಲ್ಪರ್ ಹುದ್ದೆಗಳು. ಸಿದ್ದಾಪುರದಲ್ಲಿ 4 ಟೀಚರ್ ಹುದ್ದೆಗಳು, 15 ಹೆಲ್ಪರ್ ಹುದ್ದೆಗಳು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 30/12/2025 ಆಗಿರುತ್ತೆ. ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ 10 ಟೀಚರ್ ಹುದ್ದೆಗಳು, 61 ಹೆಲ್ಪರ್ ಹುದ್ದೆಗಳು. ಗುಬ್ಬಿಯಲ್ಲಿ 10 ಟೀಚರ್ ಹುದ್ದೆಗಳು, 118 ಹೆಲ್ಪರ್ ಹುದ್ದೆಗಳು. ಕೊರಟಗೆರೆಯಲ್ಲಿ 12 ಟೀಚರ್ ಹುದ್ದೆಗಳು, 89 ಹೆಲ್ಪರ್ ಹುದ್ದೆಗಳು. ಕುಣಿಗಲಲ್ಲಿ 8 ಟೀಚರ್ ಹುದ್ದೆಗಳು, 68 ಹೆಲ್ಪರ್ ಹುದ್ದೆಗಳು. ಮಧುಗಿರಿಯಲ್ಲಿ 12 ಟೀಚರ್ ಹುದ್ದೆಗಳು, 79 ಹೆಲ್ಪರ್ ಹುದ್ದೆಗಳು. ಪಾವಗಡದಲ್ಲಿ 7 ಟೀಚರ್ ಹುದ್ದೆಗಳು, 51 ಹೆಲ್ಪರ್ ಹುದ್ದೆಗಳು. ಶಿರಾದಲ್ಲಿ 26 ಟೀಚರ್ ಹುದ್ದೆಗಳು, 103 ಹೆಲ್ಪರ್ ಹುದ್ದೆಗಳು. ತಿಪಟೂರಲ್ಲಿ 10 ಟೀಚರ್ ಹುದ್ದೆಗಳು, 54 ಹೆಲ್ಪರ್ ಹುದ್ದೆಗಳು. ತುಮಕೂರು ಗ್ರಾಮಾಂತರದಲ್ಲಿ 12 ಟೀಚರ್ ಹುದ್ದೆಗಳು, 109 ಹೆಲ್ಪರ್ ಹುದ್ದೆಗಳು. ತುಮಕೂರು ನಗರದಲ್ಲಿ 5 ಟೀಚರ್ ಹುದ್ದೆಗಳು, 22 ಹೆಲ್ಪರ್ ಹುದ್ದೆಗಳು. ತುರುವೇಕೆರೆಯಲ್ಲಿ 5 ಟೀಚರ್ ಹುದ್ದೆಗಳು, 75 ಹೆಲ್ಪರ್ ಹುದ್ದೆಗಳು. ಸೊ ಇನ್ನು ತುಮಕೂರು ಜಿಲ್ಲೆಯವರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 9/1/2026 ಆಗಿರುತ್ತೆ. ಅಷ್ಟರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಸೊ ಅರ್ಜಿ ಸಲ್ಲಿಸುವಂತಹ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ.
ಅದನ್ನ ನೋಡಿಕೊಂಡು ನೀವು ನಿಮ್ಮ ಮೊಬೈಲ್ ಮುಖಾಂತರ ಆದರೂ ಸಲ್ಲಿಸ್ಬೋದು, ಅಥವಾ ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸೈಬರ್ ಸೆಂಟರ್ಗೆ ಎತ್ಕೊಂಡೋದ್ರೂ ಸಹ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಉಳಿದಂತಹ ಜಿಲ್ಲೆಗಳಿಗೆ ಸರ್ಕಾರದಿಂದ ಕಾಲ್ ಫಾರ್ಮ್ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ. ಸೊ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸ್ನೇಹಿತರೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.